ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ಮಾಡ್ತಿರುವಂತಹ ಎಲ್ಲ ಚಾಪ್ಟರ್ಸ್ ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮಗೆ ಯಾವುದಾದ್ರೂ ಚಾಪ್ಟರ್ಸ್ಗಳಲ್ಲಿ ಅಥವಾ ಯಾವುದೇ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ನನ್ನ ಜೊತೆ ಡಿಸ್ಕಸ್ ಮಾಡಬಹುದು. ಹೇಗೆ ಸಾಧ್ಯ ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದ್ರ ಮೂಲಕ ಇದೆಲ್ಲ ಸಾಧ್ಯ ಆಗುತ್ತೆ. ಜೊತೆಗೆ ಡೈಲಿ ಕ್ವಿಜ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು, ನಿಮ್ಮ ನಾಲೆಜ್ನ ನೀವು ಚೆಕ್ ಮಾಡ್ಕೋಬಹುದು. ಸೊ ನೀವು ಈ ಕೂಡಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಈ ವಿಡಿಯೋದಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಸೈನ್ಸ್ ಲೆಸನ್ 5 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಠದ ಹೆಸರು ಕೋಲ್ ಆ್ಯಂಡ್ ಪೆಟ್ರೋಲಿಯಂ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಈಗ ನಾವು ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೈಸರ್ಗಿಕವಾಗಿ ನಮಗೆ ಸಿಗ್ತಾ ಇರುವಂತಹ ಸಂಪನ್ಮೂಲಗಳು ಯಾವ್ಯಾವು ಅದನ್ನು ಫಸ್ಟು ತಿಳ್ಕೊಳ್ಳೋಣ. ಯಾವ್ಯಾವಿದ್ದಾವೆ ಅದನ್ನು ನಾವು ಎರಡು ರೀತಿಯಾಗಿ ನೋಡ್ತೀವಿ. ಮೊದಲನೇದು, ಫಸ್ಟ್ ಒನ್ ಈಸ್ ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್, ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು. ಹಾಗಂದ್ರೇನು? ಇಟ್ ಈಸ್ ಅವೈಲಬಲ್ ಇನ್ ಅನ್ಲಿಮಿಟೆಡ್ ಕ್ವಾಂಟಿಟಿ. ನೇಚರಲ್ಲಿ ನಮಗೆ ಇದು ಅಪರಿಮಿತವಾಗಿ ಸಿಗ್ತಾ ಇದೆ, ಇದನ್ನು ನಾವು ಖಾಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಎಕ್ಸಾಂಪಲ್ ಯಾವ್ದ್ಯಾವುದು? ಸನ್ಲೈಟ್, ಏರ್, ಹಾಗೆ ಸಾಯಿಲ್, ಇವೆಲ್ಲವೂ ಸಹಿತ ನಾವು ನೋಡಬಹುದು ನಮ್ಮ ನಿಸರ್ಗದಲ್ಲಿ. ಹಾಗೆ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್, ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು. ಇದು ನಮ್ಮ ನಿಸರ್ಗದಲ್ಲಿ ಏನಾಗಿರುತ್ತೆ, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದೇನಾಗುತ್ತೆ, ತುಂಬ ವರ್ಷಗಳು ಕಳೆದ ಹೋದಾಗ ಏನಾಗುತ್ತೆ, ಇದು ಖಾಲಿ ಆಗ್ತಾ ಹೋಗ್ಬಿಡುತ್ತೆ ಡ್ಯೂ ಟು ದ ಹ್ಯೂಮನ್ ಆ್ಯಕ್ಟಿವಿಟೀಸ್. ಮನುಷ್ಯರ ಚಟುವಟಿಕೆಗಳಲ್ಲಿ ಇವನ್ನ ಏನು ಮಾಡ್ತಾರೆ, ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮೂಲಕ ಇವೇನಾಗ್ತವೆ, ಒಂದಲ್ಲ ಒಂದು ದಿನ ಖಾಲಿಯಾಗುವಂತಹ ವಸ್ತುಗಳು ಅಥವಾ ಸಂಪನ್ಮೂಲಗಳು. ಅದನ್ನೇ ನಾವು ಈ ಎಕ್ಸಾಸ್ಟಿಬಲ್, ಬರಿದಾಗುವಂತಹ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಯಾವ್ಯಾವು? ಕೋಲ್, ಪೆಟ್ರೋಲಿಯಂ, ಮಿನರಲ್ಸ್, ನ್ಯಾಚುರಲ್ ಗ್ಯಾಸ್. ನಾವು ಈ ಪಾಠದಲ್ಲಿ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಬರಿದಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಿದ್ವಿ. ಅದರಲ್ಲೂ ಕೋಲ್, ಪೆಟ್ರೋಲಿಯಂ ಹಾಗೆ ನ್ಯಾಚುರಲ್ ಗ್ಯಾಸ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈಗ ನಮಗೆಲ್ಲರಿಗೂ ಗೊತ್ತಿದೆ ಫಾಸಿಲ್ ಫ್ಯೂಯಲ್ಸ್, ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋದು. ಹೇಗೆ ನೋಡೋಣ. ಫಾಸಿಲ್ ಫ್ಯೂಯಲ್ಸ್ ಅಂತಂದರೆ ಪಳೆಯುಳಿಕೆ ಇಂಧನಗಳು. ಏನಿದು ಫಾಸಿಲ್ ಫ್ಯೂಯಲ್ಸ್? ದೀಸ್ ಆರ್ ಫಾರ್ಮ್ಡ್ ಫ್ರಮ್ ದ ಡೆಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ನಾವು ನೋಡ್ತೀವಿ ಈಗ ಜೀವಿಗಳೆಲ್ಲ ಸತ್ತು ಹೋಗ್ಬಿಟ್ಟಿದೆ, ಅವುಗಳೆಲ್ಲ ಏನಾಗುತ್ತೆ, ಭೂಮಿಯಲ್ಲಿ ಕೊಳಿತಾ ಹೋಗುತ್ತೆ. ಈ ರೀತಿಯಾಗಿ ಹಲವು ಅಂದರೆ ತುಂಬ ವರ್ಷಗಳು ಕಳೆದ ನಂತರ ಏನಾಗುತ್ತೆ, ಮಿನಿಮಮ್ 1000 ಅಷ್ಟು ವರ್ಷಗಳು ಕಳೆದಾದ್ಮೇಲೆ ಏನಾಗುತ್ತೆ, ಅವುಗಳು ನಮಗೆ ಈ ಫಾಸಿಲ್ ಫ್ಯೂಯಲ್ಸ್ಗಳಾಗಿ ಸಿಗುತ್ತೆ. ಇವುಗಳು ಸತ್ತ ಜೀವಿಗಳ ಉಳಿಕೆಗಳಿಂದ ಉಂಟಾಗಿವೆ. ಯಾವ್ಯಾವು? ಎಕ್ಸಾಂಪಲ್ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್. ಈ ಪಾಠದಲ್ಲಿ ನಾವು ಈ ಫಾಸಿಲ್ ಫ್ಯೂಯಲ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ. ಈಗ ನಾವು ಹಾಗಿದ್ರೆ ಜನರಲೈಸ್ ಮಾಡ್ಬೋದು. ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಯಾವ್ಯಾವು ಅಂತಂದರೆ ಫಾಸಿಲ್ ಫ್ಯೂಯಲ್ಸ್. ಯಾವ್ಯಾವು ಅಂತಂದರೆ ಆಮೇಲೆ ಡೀಟೇಲಾಗಿ ಹೇಳೋದು. ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳಿ ಫಸ್ಟ್ ಹೇಳ್ಬೋದು ಅಲ್ವಾ. ಈಗ ನೋಡೋಣ ಕೋಲ್, ಕಲ್ಲಿದ್ದಲು ಬಗ್ಗೆ ತಿಳ್ಕೊಳ್ಳೋಣ. ಕೋಲ್ನ ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಯಾಕೆ? ಟು ಕುಕ್ ಫುಡ್. ಹಾಗೆ ಇಟ್ ಈಸ್ ವೆರಿ ಹಾರ್ಡ್, ಕಠಿಣವಾಗಿದೆ. ಜೊತೆಗೆ ಇದು ಬ್ಲ್ಯಾಕ್ ಕಲರ್ ಆಗಿದೆ. ಇದನ್ನು ಆಹಾರ ಬೇಯಿಸಲು ಬಳಸುವ ಇಂಧನವಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಇದು ಕಲ್ಲಿನಂತೆ ಕಠಿಣವಾಗಿದೆ. ರೈಲ್ವೆ ಇಂಜಿನ್ಸ್ಗಳಲ್ಲೂ ಸಹಿತ ಈ ಕೋಲ್ಗಳನ್ನು ಯೂಸ್ ಮಾಡ್ತಾಯಿದ್ರು ಟು ಪ್ರೊಡ್ಯೂಸ್ ಸ್ಟೀಮ್. ಉಗಿ ಉತ್ಪಾದಿಸಲು ರೈಲ್ವೆ ಇಂಜಿನ್ಗಳಲ್ಲಿ ಸಹಿತ ಈ ಫ್ಯೂಯಲ್ ಆಗಿ ಯಾವುದು ಕೋಲನ್ನು ಯೂಸ್ ಮಾಡ್ತಾಯಿದ್ರು. ಜೊತೆಗೆ ಥರ್ಮಲ್ ಪವರ್ ಪ್ಲ್ಯಾಂಟ್ ಅಲ್ಲೂ ಸಹಿತ ಯೂಸ್ ಮಾಡ್ತಾಯಿದ್ರು ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಗೊತ್ತಾಗ್ತಿದೆಯಾ? ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲೂ ಸಹಿತ ಈ ಕೋಲನ್ನು ಯೂಸ್ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ವಿದ್ಯುತ್ತನ್ನು ಉತ್ಪಾದಿಸೋಕ್ಕೋಸ್ಕರ. ಜೊತೆಗೆ ಇದನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾಯಿದ್ರು ಇನ್ ವೇರಿಯಸ್ ಇಂಡಸ್ಟ್ರೀಸ್. ಏನಿದು ಕೋಲ್? ಜಸ್ಟ್ ಇದನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾಯಿದ್ರು. ಹಾಗೆ ಇಂಜಿನ್ಸ್ಗಳಲ್ಲಿ ಈಗ ಉಗಿ ಹೋಗಬೇಕಲ್ಲ ಮುಂದಕ್ಕೋಸ್ಕರ, ಅಂದರೆ ಇಂಜಿನ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾಯಿದ್ರು. ಜೊತೆಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ರು.
ತುಂಬ ಈಗ ಕೈಗಾರಿಕೆಗಳಲ್ಲೂ ಸಹಿತ ಯೂಸ್ ಮಾಡ್ತಾಯಿದ್ರು ಅಂಥೇಳಿ. ಈಗ ಕೋಲ್ ಬಗ್ಗೆ ಸ್ಟಡಿ ಮಾಡೋಣ. ಏನು 300 ಮಿಲಿಯನ್ ಇಯರ್ಸ್ ಎಗೋ, ಗೊತ್ತಾಗ್ತಿದೆಯಾ? 300 ಮಿಲಿಯನ್ ವರ್ಷಗಳ ಹಿಂದೆ ಡೆನ್ಸ್ ಫಾರೆಸ್ಟ್ ಇತ್ತು, ಒಂದು ದಟ್ಟವಾದಂತಹ ಕಾಡು. ಇಮ್ಯಾಜಿನೇಷನ್ಗೆ ಹೋಗಿ, ಡೆನ್ಸ್ ಫಾರೆಸ್ಟ್ ಇರುತ್ತೆ. ಇಲ್ಲೇನಾಗುತ್ತೆ, ಇನ್ನು ಲೋ ಲೇಯಿಂಗ್ ವೆಟ್ಲ್ಯಾಂಡ್ಸ್, ತಗ್ಗು ಪ್ರದೇಶದ ಆರ್ದ್ರ ಭೂಮಿ, ಅಂದರೆ ಅಲ್ಲಿ ಫುಲ್ಲು ವೆಟ್ ಕಂಡೀಷನ್ ಇರುತ್ತೆ. ಅಲ್ಲಿ ಏನಾಗುತ್ತೆ ನೋಡೋಣ, ನ್ಯಾಚುರಲ್ ಪ್ರೋಸೆಸ್ ಲೈಕ್ ಫ್ಲಡ್, ಅಲ್ಲಿ ಫ್ಲಡ್ ಬಂದುಬಿಡುತ್ತೆ. ಅಂತಹ ಅರಣ್ಯ, ತಗ್ಗು ಪ್ರದೇಶದಲ್ಲಿ, ದಟ್ಟವಾದಂತಹ ಅರಣ್ಯದಲ್ಲಿ 300 ಮಿಲಿಯನ್ ವರ್ಷಗಳ ಹಿಂದೆ ಇಲ್ಲಿ ದಟ್ಟವಾದಂತಹ ಕಾಡಲ್ಲಿ ಫ್ಲಡ್ ಆಗುತ್ತೆ. ಜಸ್ಟ್ ಆ್ಯನ್ ಇಮ್ಯಾಜಿನೇಷನ್. ದೀಸ್ ಫಾರೆಸ್ಟ್ ಗಾಟ್ ಬರೀಡ್ ಅಂಡರ್ ದ ಸಾಯಿಲ್, ಗೊತ್ತಾಗ್ತಿದೆಯಾ? ಆ್ಯಸ್ ಮೋರ್ ಸಾಯಿಲ್ ಡೆಪಾಸಿಟೆಡ್ ಆನ್ ದೆಮ್, ಯಾವುದ್ರ ಮೇಲೆ ಇಲ್ಲಿ ಆನ್ ದೆಮ್ ಅಂತಿದೆ, ಆ್ಯಕ್ಚುಲಿ ಇನ್ಕಂಪ್ಲೀಟ್ ಆಗಿದೆ ಅಂತ ನನ್ನ ಭಾವನೆ. ಏನಿದು ಅಂತಂದರೆ, ಈಗ ಅಲ್ಲಿ ಕಾಡು ಅಂತಂದರೆ ಹಲವು ಜೀವಿಗಳು ವಾಸ ಮಾಡ್ತಾ ಇರ್ತವೆ, ಹೌದಲ್ವಾ? ಇದು ಜಸ್ಟ್ ತಿಳ್ಕೊಳ್ಳೋ ಅಂಥದ್ದು, ಎಕ್ಸಾಮ್ ದೃಷ್ಟಿಯಿಂದ ನೋಡಬೇಡಿ, ತಿಳ್ಕೊಳ್ಳೋ ಅಂಥದ್ದು ಏನೇ ಕೇಳಿದ್ರೂ ಹೇಳಬಹುದು. ಕಾಡಲ್ಲಿ ಹಲವು ಜೀವಿಗಳು ವಾಸ ಆಗ್ತಾಯಿದ್ವು. ಅಲ್ಲಿ ಫ್ಲಡ್ ಆಗುತ್ತೆ ಒಂದಿನ. ಇದ್ರ ಮೂಲಕ ಏನಾಯಿತು, ಆ ಎಲ್ಲ ಜೀವಿಗಳು ಸತ್ತೋಗ್ತವೆ. ಅಲ್ಲಿ ಸಾಯಿಲಲ್ಲಿ ಏನಾಗುತ್ತೆ, ಮಣ್ಣಲ್ಲಿ ಎಲ್ಲವೂ, ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳೆಲ್ಲವೂ, ಪೋಷಕಾಂಶಗಳೆಲ್ಲವೂ ಮಣ್ಣಿಗೆ ಸೇರಾಯಿತು. ಆ್ಯಸ್ ಮೋರ್ ಸಾಯಿಲ್ ಡೆಪಾಸಿಟೆಡ್ ಆನ್ ದೆಮ್, ಅವುಗಳ ಮೇಲೆ ಮಣ್ಣು ಡೆಪಾಸಿಟ್ ಆಗ್ತಾ ಹೋದಾಗೆ ದೇವರ್ ಕಂಪ್ರೆಸ್ಡ್, ಅವುಗಳು ಒಳಗಡೆ ಹೋಗ್ತಾ ಹೋದವು. ಆ್ಯಸ್ ಟೆಂಪ್ರೇಚರ್ ಆಲ್ಸೋ ರೋಸ್, ಅಲ್ಲಿ ಟೆಂಪ್ರೇಚರ್ ಹೆಚ್ಚಾಗಿರೋ ಕಾರಣ, ತಾಪಮಾನ ಏರಿದ ಕಾರಣ ಏನಾಗುತ್ತೆ, ಆ್ಯಸ್ ದ ಸ್ಯಾಂಕ್ ಡೀಪರ್ ಆ್ಯಂಡ್ ಡೀಪರ್, ಮಣ್ಣೊಳಗಡೆ ಅವು ಇನ್ನೂ ಒಳಗಿಂದ ಒಳಗೆ ಹೋಗ್ತಾ ಹೋದವು. ಜಸ್ಟ್ ನಾವು ಹೇಗೆ ತಿಳ್ಕೊಬೋದು ಅಂತಂದರೆ, ಸತ್ತಾಗ ಹೇಗೆ ಮಣ್ಣಿನಲ್ಲಿ ಉಗಿತಾರಲ್ಲ ಆ ರೀತಿಯಾಗಿ. ಆಗ ಏನಾಗುತ್ತೆ, ಅಂಡರ್ ಹೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಡೆಡ್ ಪ್ಲ್ಯಾಂಟ್ಸ್ ಸ್ಲೋಲಿ ಕನ್ವರ್ಟೆಡ್ ಇಂಟು ಕೋಲ್. ಈಗ ಏನಾಗುತ್ತೆ, ಹೆಚ್ಚಿನ ತಾಪಮಾನ ಮತ್ತು ಅಧಿಕ ಒತ್ತಡದಲ್ಲೇನಾಗುತ್ತೆ, ಈ ಸತ್ತ ಸಸ್ಯಗಳು ಹಾಗೆ ಏನು ಜೀವಿಗಳಿದ್ವು ಅವೆಲ್ಲವೂ ಏನಾಗುತ್ತೆ, ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಳ್ತಾ ಹೋಗುತ್ತೆ. ಕಲ್ಲಿದ್ದಲು ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಕಲ್ಲಿದ್ದಲು ಮುಖ್ಯವಾಗಿ ಕಾರ್ಬನನ್ನು ಹೊಂದಿರುವುದರಿಂದ, ಮೀನ್ಸ್ ಕೋಲ್ ಮೇನ್ಲಿ ಕಂಟೈನ್ಸ್ ಕಾರ್ಬನ್. ಜೊತೆಗೆ ದ ಸ್ಲೋ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಕೋಲ್, ಈ ರೀತಿಯಾಗಿ ಸತ್ತ ಸಸ್ಯಗಳಿಂದ ಕಲ್ಲಿದ್ದಲು ಹೇಗೆ ಫಾರ್ಮ್ ಆಗ್ತಾ ಇತ್ತಲ್ಲ, ಅದನ್ನು ನಾವು ಕಾರ್ಬನೈಸೇಷನ್, ಕರ್ಬನೀಕರಣ ಅಂತ ಹೇಳಿ ಕರಿತೀವಿ. ಸಿನ್ಸ್ ಇಟ್ ಈಸ್ ಫಾರ್ಮ್ಡ್ ಫ್ರಮ್ ದ ರಿಮೈನ್ಸ್ ಆಫ್ ವೆಜಿಟೇಷನ್, ಕೋಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾಸಿಲ್ ಫ್ಯೂಯಲ್ಸ್. ಅದಕ್ಕೋಸ್ಕರ ನಾವು ಈ ಕಲ್ಲಿದ್ದಲನ್ನು ಸಹಿತ ನಾವು ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಈ ಕೋಲ್ ಯಾವ ರೀತಿಯಾಗಿ ಇದು ರಿಯಾಕ್ಟ್ ಆಗುತ್ತೆ, ಕೋಲ್ನ ನಾವೇನಾದರೂ ಗಾಳಿಯೊಂದಿಗೆ ಕಾಯಿಸಿದಾಗ ಅಥವಾ ಗಾಳಿ ಜೊತೆಗೆ ಇದನ್ನು ರಿಯಾಕ್ಟ್ ಆದಾಗ ಏನಾಗುತ್ತೆ, ವೆನ್ ಕೋಲ್ ಬರ್ನ್ಸ್ ಇನ್ ಏರ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಗಾಳಿಯಲ್ಲಿ ಕಾಸಿದಾಗ ಕಲ್ಲಿದ್ದಲು ಉರಿದು ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಕೋಲ್ ಪ್ಲಸ್ ಏರ್, ಆಕ್ಸಿಜನ್, ಅಲ್ಲಿಗೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಸಿಗ್ತಿದೆ. ಅಷ್ಟೇ, ಸಿಂಪಲ್ ಆಗಿದೆ. ಇಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಕೋಕ್, ಕೋಲ್ ಟಾರ್, ಹಾಗೆ ಕೋಲ್ ಗ್ಯಾಸ್. ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿ ಕೋಕ್, ಕಲ್ಲಿದ್ದಲು ಡಾಂಬರು ಮತ್ತು ಕಲ್ಲಿದ್ದಲು ಅನಿಲದಂತಹ ಉಪಯುಕ್ತ ಉತ್ಪನ್ನಗಳನ್ನು ಪಡೆಯಲಾಗುತ್ತದೆ. ಫಸ್ಟ್ ಹಾಗಿದ್ರೆ ಕೋಕ್ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡದಲ್ಲೂ ಸಹಿತ ಕೋಕ್ ಅಂತಲೇ ಹೇಳಿ ಕರಿತೀವಿ. ಇಟ್ ಈಸ್ ಎ ಟಫ್ ಪೋರಸ್ ಬ್ಲ್ಯಾಕ್ ಸಬ್ಸ್ಟೆನ್ಸ್, ಇದು ಕಠಿಣವಾಗಿದೆ, ಜೊತೆಗೆ ರಂಧ್ರಯುಕ್ತವಾದ ಕಪ್ಪು ವಸ್ತು ಅಂತ ಹೇಳಿ ಕರಿತೀವಿ. ಜೊತೆಗೆ ಇಟ್ ಈಸ್ ಅ ಪ್ಯೂರ್ ಫಾರ್ಮ್ ಆಫ್ ದ ಕಾರ್ಬನ್ ಬಟ್ ನಾಟ್ ಪ್ಯೂರೆಸ್ಟ್. ಪ್ಯೂರ್ ಫಾರ್ಮ್ ಇದಷ್ಟೇ, ಆದರೆ ಪ್ಯೂರೆಸ್ಟ್ ಫಾರ್ಮ್ ಇದಲ್ಲ. ಹಾಗಿದ್ರೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಯಾವುದು, ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಆ್ಯಂಡ್ ಎಕ್ಸ್ಟ್ರಾಕ್ಷನ್ ಆಫ್ ಮೆನಿ ಮೆಟಲ್ಸ್, ಇದನ್ನು ಈ ಕೋಕನ್ನು ಏನು ಮಾಡ್ತಾರೆ ಅಂದರೆ, ಇಲ್ಲಿ ನೋಡ್ಬೋದು, ಉಕ್ಕಿನ ಉತ್ಪಾದನೆಗೆ
ಮತ್ತು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಕೋಕನ್ನು ಉಪಯೋಗಿಸುತ್ತಾರೆ. ಕೋಲ್ ಟಾರ್ ಬಗ್ಗೆ ತಿಳ್ಕೊಳ್ಳೋಣ. ಕಲ್ಲಿದ್ದಲು ಡಾಂಬರು. ಇದೇನಾಗಿದೆ, ಬ್ಲ್ಯಾಕ್ ಕಲರ್ ಆಗಿದೆ. ಥಿಕ್ ಲಿಕ್ವಿಡ್, ಮಂದವಾದಂತಹ ಇದು ದ್ರವ ಆಗಿರುತ್ತೆ. ಜೊತೆಗೆ ಒಂದು ವಾಸನೆ ಏನಾಗಿರುತ್ತೆ, ಅನ್ಪ್ಲೀಸೆಂಟ್ ಆಗಿರುತ್ತೆ, ಹಿತಕರವಾಗಿರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಅನ್ಪ್ಲೀಸೆಂಟ್ ಸ್ಮೆಲ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಈ ಕೋಲ್ ಟಾರಲ್ಲಿ ಏನಾಗಿರುತ್ತೆ ಅಂದರೆ ಸುಮಾರು 200 ವಸ್ತುಗಳು ಮಿಶ್ರಣವಾಗಿರುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಪ್ರಾಡಕ್ಟ್ಸ್ ಒಬ್ಟೈನ್ಡ್ ಫ್ರಮ್ ಕೋಲ್ ಟಾರ್. ಈ ಕೋಲ್ ಟಾರಿಂದ ಯಾವುದ್ಯಾವುದಂತಹ ಉತ್ಪನ್ನಗಳು ಬರುತ್ತೆ ಅಂತಂದರೆ ಆ ಉತ್ಪನ್ನಗಳ ಎಲ್ಲವನ್ನು ಏನು ಮಾಡ್ತಾರೆ, ಯೂಸ್ಡ್ ಆ್ಯಸ್ ಎ ಸ್ಟಾರ್ಟಿಂಗ್ ಮೆಟೀರಿಯಲ್, ಆರಂಭಿಕ ವಸ್ತುಗಳನ್ನಾಗಿ ಯೂಸ್ ಮಾಡ್ತಾರೆ. ಆಫ್ ವೇರಿಯಸ್ ಸಬ್ಸ್ಟೆನ್ಸಸ್, ಯಾವುದಕ್ಕೆ ತುಂಬ ವಸ್ತುಗಳಿಗೆ ಅವುಗಳನ್ನು ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ. ಜೊತೆಗೆ ಹೆಚ್ಚು ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಯಾವ್ಯಾವು? ಸಿಂಥೆಟಿಕ್ ಡೈಸ್, ಡ್ರಗ್ಸ್, ಎಕ್ಸ್ಪ್ಲೋಸಿವ್ಸ್, ಪರ್ಫ್ಯೂಮ್ಸ್, ಪ್ಲಾಸ್ಟಿಕ್, ಪೇಂಟ್ಸ್, ಫೋಟೋಗ್ರಾಫಿಕ್ ಮೆಟೀರಿಯಲ್ಸ್, ರೂಫಿಂಗ್ ಮೆಟೀರಿಯಲ್ಸ್. ಈ ಎಲ್ಲ ನಾವು ಈಗ ಇವನ್ನೆಲ್ಲವನ್ನು ಆಲ್ಮೋಸ್ಟ್ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಕೆಲವೊಂದನ್ನು ಇಂಡಸ್ಟ್ರಿಗಳಲ್ಲೂ ಸಹಿತ ಯೂಸ್ ಮಾಡ್ತೀವಿ. ಯಾವ್ಯಾವು? ಸಂಶ್ಲೇಷಿತ ಬಣ್ಣಗಳು, ಔಷಧಗಳು, ಸ್ಫೋಟಕಗಳು, ಸುಗಂಧ ದ್ರವ್ಯಗಳು, ಪ್ಲಾಸ್ಟಿಕ್, ಬಣ್ಣಗಳು ಮತ್ತು ರೂಫಿಂಗ್ ವಸ್ತುಗಳು. ಇವೆಲ್ಲವನ್ನು ಏನು ಈ ಕೋಲ್ ಟಾರ್ನ ಯೂಸ್ ಮಾಡಿಬಿಟ್ಟು ಫಸ್ಟ್ ಇನಿಷಿಯಲ್ ಆಗಿ ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ಈ ಕೋಲ್ ಟಾರನ್ನು ಯೂಸ್ ಮಾಡ್ತಾರೆ. ಆನಂತರ ಅದಕ್ಕೆ ಇನ್ನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಅಥವಾ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ರಿಯಾಕ್ಟ್ ಮಾಡ್ತಾರೆ. ಅದೆಲ್ಲ ಮಾಡಿ ಕೊನೆಗೆ ನಮಗೆ ಈ ಎಲ್ಲ ವಸ್ತುಗಳು ಸಿಗೋ ರೀತಿ ಮಾಡ್ತಾರೆ. ಜೊತೆಗೆ ನೀವು ನಿಮ್ಮ ದಿನನಿತ್ಯ ಜೀವನದಲ್ಲಿ ನೋಡಿರೋಂಥದ್ದು ನ್ಯಾಫ್ತಲಿನ್ ಬಾಲ್ಸ್ ಬಟ್ಟೆಗಳಲ್ಲಿ ಇಡ್ತಾರೆ. ಹುಳ ಆಗಬಾರ್ದು, ಬೂಸ್ಟ್ ಹಿಡಿಬಾರ್ದು ಅಥವಾ ಸ್ಮೆಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ನ್ಯಾಫ್ತಲಿನ್ ಬಾಲ್ಸ್ಗಳನ್ನು ಹಾಕಿರ್ತಾರೆ. ವೈಟ್ ಇರುತ್ತೆ ಬಾಲ್ಗಳು, ನೋಡಿರ್ತೀರ ಎಲ್ಲರೂ. ಯಾಕೆ ಅದು ಏನಂತಂದರೆ ಯೂಸ್ ಟು ರಿಪೆಲ್ ಮಾತ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ಆರ್ ಯೂಸ್ ಟು ಒಬ್ಟೈನ್ ಫ್ರಮ್ ಕೋಲ್ ಟಾರ್. ಇದನ್ನು ಸಹಿತ ಏನು ಮಾಡಿದ್ದಾರೆ, ಕೋಲ್ ಟಾರಿಂದ ಅದನ್ನು ಪ್ರೊಡ್ಯೂಸ್ ಮಾಡಿರೋದು. ನಾವು ಬಳಕೆ ಮಾಡ್ತಾ ಇರೋದು ನ್ಯಾಫ್ತಲಿನ್ ಬಾಲ್ಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ರಿಪೆಲ್ ಮಾತ್ಸ್ ಆ್ಯಂಡ್ ಇನ್ಸೆಕ್ಟ್ಸ್, ಯಾವುದೇ ರೀತಿಯಾದಂತಹ ಕೀಟಗಳು ಆ ಬಟ್ಟೆಯಲ್ಲಿ ಬೆಳಿಬಾರ್ದು ಅನ್ನೋದಕ್ಕೋಸ್ಕರ, ಅಥವಾ ಕೆಲವೊಂದು ಟೈಮ್ ಬೂಸ್ಟ್ ಹಿಡ್ದಾದಂಗೆ ಆಗುತ್ತೆ. ಈ ರೀತಿಯಾಗಿ ಅದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಈ ನ್ಯಾಫ್ತಲಿನ್ ಬಾಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಈಗ ಕೋಲ್ ಗ್ಯಾಸ್ ಬಗ್ಗೆ ತಿಳ್ಕೊಳ್ಳೋಣ. ದಿಸ್ ಒನ್ ಈಸ್ ಅ ಥರ್ಡ್ ಒನ್ ಅಲ್ವಾ. ಇಟ್ ಈಸ್ ಒಬ್ಟೈನ್ಡ್ ಡ್ಯೂರಿಂಗ್ ದ ಪ್ರೊಸೆಸಿಂಗ್ ಆಫ್ ಕೋಲ್ ಟು ಗೆಟ್ ಕೋಕ್. ಕೋಲನ್ನು ಕೋಕಾಗಿ ಪಡಿತಾ ಇರ್ತೀವಲ್ಲ, ಕೋಲಲ್ಲಿ ಕೋಲ್ ಗ್ಯಾಸ್, ಕೋಲ್ ಡಾಂಬರ್ ಇದೆಲ್ಲ ನೋಡ್ತಾ ಇದ್ವಿ ಅಲ್ವಾ. ಅದರಲ್ಲಿ ಕೋಕಾಗಿ ಹೇಗೆ ತಯಾರು ಮಾಡ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ನಮಗೆ ಸಿಗೋದು ಕೋಲ್ ಗ್ಯಾಸ್. ಇದು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಕೋಕ್ ಪಡೆಯಲು ಕಲ್ಲಿದ್ದಲು ಸಂಸ್ಕರಣೆಯ ಸಮಯದಲ್ಲಿ ಇದನ್ನು ನಾವು ಪಡೆಯಲಾಗುತ್ತದೆ. ಇದನ್ನು ಇಂಧನವಾಗಿ ಯೂಸ್ ಮಾಡ್ತೀವಿ. ಕೋಲ್ ಗ್ಯಾಸ್ ವಾಸ್ ಯೂಸ್ಡ್ ಫಾರ್ ಸ್ಟ್ರೀಟ್ ಲೈಟ್ನಿಂಗ್ ಫಸ್ಟ್ ಟೈಮ್ ಇನ್ ಲಂಡನ್ ಇನ್ 1810, ಹಾಗೆ ಇನ್ ನ್ಯೂಯಾರ್ಕ್ ಅರೌಂಡ್ 1820. ಅಂದರೆ ಸ್ಟ್ರೀಟ್ ಲೈಟ್ಗಳಲ್ಲಿ ಈ ಕೋಲ್ ಗ್ಯಾಸನ್ನು ಯೂಸ್ ಮಾಡಿರ್ತಾರೆ. ಫಸ್ಟ್ ಟೈಮ್ ಎಲ್ಲಿ ಯೂಸ್ ಮಾಡಿದರು ಅಂದರೆ ಲಂಡನ್ನಲ್ಲಿ, ಹಾಗೆ ಯಾವಾಗ ಇನ್ 1810. ಜೊತೆಗೆ ನ್ಯೂಯಾರ್ಕಲ್ಲೂ ಸಹಿತ ಇದನ್ನು ಯೂಸ್ ಮಾಡಿದರು, ಕೇಳೋ ಚಾನ್ಸಸ್ ಇದೆ. ಆ ನಂತರ ಬಂದಿದ್ದು ಮರ್ಕ್ಯುರಿ ಯೂಸ್ ಮಾಡಿದ್ರು. ನೆಕ್ಸ್ಟ್ ಮರ್ಕ್ಯುರಿ ಅದು ತುಂಬ ಹಾರ್ಮ್ಫುಲ್ ಅಂಥೇಳಿ ಮರ್ಕ್ಯುರಿ ಬಿಟ್ಟಿದ್ದಾರೆ. ಆ ರೀತಿಯಾಗಿ ನೆಕ್ಸ್ಟ್ ಇನ್ನರ್ಡ್ ಗ್ಯಾಸ್ ಈ ರೀತಿಯಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ನೌವೇಡೇಸ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ಸೋರ್ಸ್ ಆಫ್ ಲೈಟ್ ರ್ಯಾದರ್ ದ್ಯಾನ್ ಎ ಲೈಟ್. ಇದನ್ನು ಈಗ ನಾನು ಹೇಳಿದಾಗೆ ಕೋಲ್ ಗ್ಯಾಸನ್ನು ಸ್ಟ್ರೀಟ್ ಲೈಟಿಂಗಲ್ಲಿ ಯೂಸ್ ಮಾಡಿದ್ರು ಅಂತ ಹೇಳಿದ್ವಿ. ಆದರೆ ಈಗಿನ ದಿನ ಏನು ಮಾಡ್ತಿದ್ದಾರೆ, ಈ ಕೋಲ್ ಗ್ಯಾಸನ್ನು ಡೈರೆಕ್ಟಾಗಿ ಬೆಳಕನ್ನು ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋದಕ್ಕಿಂತ ಒಂದು ಬೆಳಕಿನ ಮೂಲವಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಗೊತ್ತಾಗ್ತಿದೆಯಾ? ಈಗ ಪೆಟ್ರೋಲಿಯಂ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನಕ್ಕೆ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಪೆಟ್ರೋಲ್ ಈಸ್ ಯೂಸ್ಡ್ ಆ್ಯಸ್ ಎ ಫ್ಯೂಯಲ್ ಇನ್ ಆಟೋಮೊಬೈಲ್ಸ್. ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಪೆಟ್ರೋಲನ್ನು ಏನು ಮಾಡಿದ್ದಾರೆ, ವಾಹನಗಳಲ್ಲಿ ಇಂಧನವಾಗಿ ಬಳಸಲಾಗ್ತಿದೆ. ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಆರ್ ಒಬ್ಟೈನ್ಡ್ ಫ್ರಮ್ ದ ನ್ಯಾಚುರಲ್ ರಿಸೋರ್ಸಸ್. ಪೆಟ್ರೋಲ್ ಮತ್ತು ಡೀಸೆಲ್ ಇವೆಲ್ಲವೂ ಏನಾಗಿದೆ, ನೈಸರ್ಗಿಕ ಸಂಪನ್ಮೂಲಗಳಿಂದ ನಾವು ಇದನ್ನು ಪಡಿತಾ ಇದ್ದೀವಿ. ಪೆಟ್ರೋಲಿಯಂ, ಇದರಲ್ಲಿ ನಾವು 2 ವರ್ಡ್ಗಳನ್ನು ನೋಡ್ತೀವಿ, ಪೆಟ್ರೋಲ್ ಆ್ಯಂಡ್ ಓಲಿಯಂ. ಪೆಟ್ರಾ ಅಂದರೆ ರಾಕ್, ಹಾಗೆ ಓಲಿಯಂ ಅಂದರೆ ಆಯಿಲ್. ಗೊತ್ತಾಗ್ತಿದೆಯಾ? ಪೆಟ್ರಾ ಅಂದರೆ ರಾಕ್, ಓಲಿಯಂ ಅಂದರೆ ಎಣ್ಣೆ. ಆ್ಯಸ್ ಇಟ್ ಈಸ್ ಮೈನ್ಡ್ ಫ್ರಮ್ ಬಿಟ್ವೀನ್ ದ ರಾಕ್ಸ್ ಅಂಡರ್ ದ ಅರ್ತ್. ಇದನ್ನು ಭೂಮಿಯ ಕೆಳಗಿರುವ ಬಂಡೆಗಳ ನಡುವೆ ಗಣಿಗಾರಿಕೆ ಮಾಡಿದಂತೆ.
ಅದಕ್ಕೋಸ್ಕರ ನಾವು ಇದನ್ನು ಪೆಟ್ರೋಲಿಯಂ ಅಂತ ಹೇಳಿ ಕರಿತೀವಿ, ಅಂದರೆ ರಾಕ್ ಆಯಿಲ್ ಅಂತ ಹೇಳಿ ಕರಿತೀವಿ. ನೀವಿಲ್ಲಿ ನೋಡಬಹುದು ವೆಲ್ಸ್, ಇಲ್ಲಿ ನಾವು ನಮ್ಮ ಅರ್ತ್ ಸರ್ಫೇಸ್, ನಮ್ಮ ಈಗ ಕೆಳಗಡೆ ಭೂಭಾಗದ ಮೇಲೆ ನೋಡ್ತೀವಿ. ಇಲ್ಲಿ ನೀವು ಈಗ ಆಲ್ರೆಡಿ ನಾವು ಸಾಯಿಲ್ ಪಾಠದಲ್ಲಿ ಹೇಗೆ ಮಣ್ಣಿನ ಕೆಳಗಡೆ ಹೇಗಿರುತ್ತೆ, ಯಾವ ಲೇಯರ್ ಇರುತ್ತೆ, ಜೊತೆಗೆ ವಾಟರ್ ಬೆಡ್ ಹೇಗಿರುತ್ತೆ ಅದೆಲ್ಲ ನೋಡ್ಕೊಂಡು ಬಂದ್ವಿ. ಅದೇ ರೀತಿಯಾಗಿ ಇನ್ನೂ ಅದರ ಕೆಳಗಡೆ ಹೋದಾಗ ಫಸ್ಟ್ ಗ್ಯಾಸ್ ನಾವು ನೋಡ್ಬೋದು, ಹಾಗೆ ಆಯಿಲ್ ಬರುತ್ತೆ. ಆಯಿಲ್ ಆದಮೇಲೆ ನಮಗೆ ವಾಟರ್ ಸಿಗುತ್ತೆ. ನಿಮಗೆ ಇವಾಗ ಒಂದು ಕ್ವಶನ್ ಹುಡ್ಕೋಬೇಕು, ಆಯಿಲ್ ಎಲ್ಲ ಆದಮೇಲೆ ಯಾಕೆ ವಾಟರ್ ಇದೆ ಅಂತ ಹೇಳಿ. ನಾವೀಗ ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ ಸಾಂದ್ರತೆಗಳ ಬಗ್ಗೆ, ಡೆನ್ಸಿಟಿ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಆಯಿಲ್ದು ಡೆನ್ಸಿಟಿ ಏನಾಗಿದೆ, ಕಡಿಮೆ ಇದೆ ದ್ಯಾನ್ ದ ವಾಟರ್ನ ಡೆನ್ಸಿಟಿ ಹೆಚ್ಚಿರೋ ಕಾರಣ ವಾಟರ್ ಏನಾಗಿದೆ ಕೆಳಗಡೆ ಲೇಯರ್ ಇಲ್ಲಿ ಇದೆ. ಆನಂತರ ನಾವು ಆಯಿಲ್ನ ನೋಡ್ಬೋದು, ಆಯಿಲ್ ಆದಮೇಲೆ ಗ್ಯಾಸ್ ಸಿಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಪೈಪ್ನ ನೋಡ್ತಾ ಇದ್ದೀರಲ್ವಾ, ಈ ಮೂಲಕವಾಗಿ ಏನು ಮಾಡ್ತಾಯಿದ್ದಾರೆ, ಬೋರ್ವೆಲ್ಸ್ಗಳಲ್ಲಿ ನಾವು ನೀರನ್ನು ಎತ್ತಿ ಭೂಮಿಯಲ್ಲಿರುವಂತಹ ನೀರನ್ನು ಉಪಯೋಗಿಸ್ತಾ ಇದ್ದೀವಿ. ಈ ರೀತಿಯಾಗಿ ಎಲ್ಲ ಪ್ರದೇಶಗಳಲ್ಲೂ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಪೆಟ್ರೋಲ್ ಮತ್ತು ಡೀಸೆಲ್ನ ಎಲ್ಲ ಭಾಗಗಳಲ್ಲೂ ಸಹಿತ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನೆಕ್ಸ್ಟ್, ಪೆಟ್ರೋಲಿಯಂ ವಾಸ್ ಫಾರ್ಮ್ಡ್ ಫ್ರಮ್ ಆರ್ಗ್ಯಾನಿಸಮ್ಸ್ ಲೀವಿಂಗ್ ಇನ್ ದ ಸೀ. ಈಗ ಸಮುದ್ರದಲ್ಲಿ ಇರುವಂತಹ ಅಲ್ಲಿ ನಾವು ಪೆಟ್ರೋಲಿಯಂ ಪಡ್ಕೋಬೋದು ಅಂತ. ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ನಾವು ಪೆಟ್ರೋಲಿಯಂ ರೂಪುಗೊಂಡಿರುತ್ತದೆ. ಹಾಗೆ ಆ್ಯಸ್ ದೀಸ್ ಆರ್ಗ್ಯಾನಿಸಮ್ಸ್ ಡೈಡ್, ಈ ಎಲ್ಲ ಜೀವಿಗಳು ಸತ್ತಾಗ ಏನಾಗುತ್ತೆ, ದೇ ಸೆಟಲ್ ಡೌನ್ ಎಟ್ ದ ಬಾಟಮ್ ಆಫ್ ದ ಸೀ. ಇದೇ ರೀತಿಯಾಗಿ ನಾವು ಮರ್ಕ್ಯುರಿ ಬಗ್ಗೆ ಸ್ಟಡಿ ಮಾಡ್ತೀವಿ, ನೆಕ್ಸ್ಟ್ ಮುಂದೆ ನಾನು ಹೇಳ್ತೀನಿ. ಈಗೇನಾಗುತ್ತೆ, ಈ ಎಲ್ಲ ಜೀವಿಗಳು ಸತ್ತು ಹೋದಾಗ ಕೆಳಗಡೆ, ಸಮುದ್ರದ ಕೆಳಗಡೆ ಏನಾಗುತ್ತೆ, ಅವೆಲ್ಲ ಸೆಟಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಗಾಟ್ ಕವರ್ಡ್ ವಿತ್ ಅ ಲೇಯರ್ ಆಫ್ ಸ್ಯಾಂಡ್, ಕ್ಲೇ. ಇವುಗಳ ಈಗ ಮೀನಿವೆಲ್ಲ ಇದ್ರ ಮೇಲೆ ಏನಾಗುತ್ತೆ, ಮಣ್ಣು, ಈ ರೀತಿಯ ಕ್ಲೇ ಇವೆಲ್ಲವೂ ಏನಂತ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್. ಯಾಕೆ ಅದು ಅಂತಂದರೆ, ಈಗ ಜೀವಿ ಕೊಳಿಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಅಟ್ಮಾಸ್ಫಿಯರ್ ಇರುತ್ತಲ್ವ, ಅಲ್ಲಿ ಮೈಕ್ರೋಬ್ಸ್ಗಳಿರಬೇಕಾಗುತ್ತೆ, ಸೂಕ್ಷ್ಮ ಜೀವಿಗಳಿಂದ ಏನಾಗುತ್ತೆ ಅದು ಕೊಳಿತಾ ಹೋಗುತ್ತೆ. ಆ್ಯಂಡ್ ಹೈ ಟೆಂಪ್ರೇಚರ್ ಆ್ಯಂಡ್ ಹೈ ಪ್ರೆಷರ್ ಇರೋ ಕಾರಣ ಅವೆಲ್ಲವೂ ಆ ಡೆಡ್ ಆರ್ಗ್ಯಾನಿಸಮ್ಸ್ ಏನಾಗುತ್ತೆ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ದ ಲೇಯರ್ ಕಂಟೈನಿಂಗ್ ಪೆಟ್ರೋಲಿಯಂ ಆಯಿಲ್ ಆ್ಯಂಡ್ ಗ್ಯಾಸ್ ಆರ್ ಎಬೋವ್ ದ ವಾಟರ್. ನಾನು ಆಗಲೇ ಹೇಳಿದೆ, ಪೆಟ್ರೋಲಿಯಂ ಆಯಿಲ್ ಮತ್ತು ಗ್ಯಾಸ್ ಏನಾಗಿದೆ ವಾಟರ್ನ ಮೇಲೆ ಭಾಗ ಇದೆ ಅಲ್ವಾ. ಯಾಕೆ ಅಂಥೇಳಿ ನಾನು ಹೇಳಿದೆ, ಮತ್ತೆ ಅದನ್ನು ರಿವೈಂಡ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಏನಾಗ್ತಿದೆ, ವಾಟರ್ ಡು ನಾಟ್ ಮಿಕ್ಸ್ ವಿತ್ ಇಟ್. ನೀರು ಆ ಎಣ್ಣೆಯಲ್ಲಿ ಏನಾಗುತ್ತೆ ಮಿಕ್ಸಪ್ ಆಗೋದಿಲ್ಲ. ದ ವರ್ಲ್ಡ್ಸ್ ಫಸ್ಟ್ ಆಯಿಲ್ ವೆಲ್ ವಾಸ್ ಡ್ರಿಲ್ಡ್ ಇನ್ ಪೆನ್ಸಿಲ್ವಾನಿಯಾ, USA in 1859. 8 years later, in 1867, oil was struck at Mekam in Assam. In India, oil is found in Assam, Gujarat, Mumbai High and in the river basins of Godavari and Krishna. ಈ ಎಲ್ಲ ಪ್ಲೇಸ್ಗಳನ್ನು ನೋಡಿ ನೀವು, ಇಲ್ಲಿ ಏನಾಗುತ್ತೆ ನಮಗೆ ಪೆಟ್ರೋಲಿಯಂ ಸಿಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ರಿಫೈನಿಂಗ್ ಆಫ್ ಪೆಟ್ರೋಲಿಯಂ. ಈಗ ಪೆಟ್ರೋಲಿಯಂ ಶುದ್ಧೀಕರಣ ಹೇಗೆ ನಡೆಯುತ್ತೆ ನೋಡೋಣ. ಆ್ಯಕ್ಚುಲಿ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಇದೆಲ್ಲ ನಿಮಗೆ ಮುಂದೆ ಬರುತ್ತೆ. ಇಲ್ಲಿ ಜಸ್ಟ್ ನಾವು ಪೆಟ್ರೋಲಿಯಂ ಶುದ್ಧೀಕರಣ ಹೇಗಿರುತ್ತೆ ಅಂತೇಳಿ ನೋಡೋಣ. ಪೆಟ್ರೋಲಿಯಂ ಏನಾಗಿದೆ, ಇದು ಡಾರ್ಕ್ ಆಯಿಲ್ ಲಿಕ್ವಿಡ್, ಡಾರ್ಕ್ ಆಯಿಲ್ ದ್ರವ ಅಂತ ಹೇಳಿ ಕರಿತೀವಿ. ಜೊತೆಗೆ ಅನ್ಪ್ಲೀಸೆಂಟ್ ಸ್ಮೆಲ್, ಅಹಿತಕರ ವಾಸನೆ ಇರುತ್ತೆ. ಇದು ಏನೋ ಜೀವಿಗಳಿಂದ ಬಂದಂಥದ್ದು, ಕೊಳೆತದಿಂದ, ಜೊತೆಗೆ ಮಣ್ಣಲ್ಲಿ ಇವೆಲ್ಲ ಮೈಕ್ರೋಬ್ಸ್ಗಳು ಇನ್ವಾಲ್ವಿಂದ ಇದು ಸ್ವಲ್ಪ ಅಹಿತಕರ ವಾಸನೆ ಇರುತ್ತೆ. ಮಿಕ್ಸ್ಚರ್ ಆಫ್ ಪೆಟ್ರೋಲಿಯಂ ಗ್ಯಾಸ್, ಪೆಟ್ರೋಲ್, ಡೀಸೆಲ್, ಲುಬ್ರಿಕೆಂಟ್ ಆಯಿಲ್, ಪ್ಯಾರಾಫಿನ್ ವ್ಯಾಕ್ಸ್. ಇದರಲ್ಲಿ ಏನಾಗಿರುತ್ತೆ, ಈ ಪೆಟ್ರೋಲಿಯಂ ಅಲ್ಲೇನಿರುತ್ತೆ, ಪೆಟ್ರೋಲಿಯಂ ಗ್ಯಾಸ್, ಪೆಟ್ರೋಲ್, ಡೀಸೆಲ್, ಲುಬ್ರಿಕೆಂಟ್ ಆಯಿಲ್, ಪ್ಯಾರಾಫಿನ್ ವ್ಯಾಕ್ಸ್. ನಮಗೊಂದ್ಸರಿ ಕ್ವಶನ್ ಕೇಳಿದ್ದಾರೆ, ವ್ಯಾಕ್ಸನ್ನು ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಮಿಕ್ಸ್ಚರ್ ಯಾವುದು ಅಥವಾ ಯಾವುದನ್ನು ಯೂಸ್ ಮಾಡ್ತಾರೆ ಅಂತಂದರೆ ಪ್ಯಾರಾಫಿನ್ನನ್ನು ಯೂಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ಪ್ಯಾರಾಫಿನ್ ವ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಈಗ ಗೊತ್ತಾಯಿತು ಪೆಟ್ರೋಲಿಯಮಲ್ಲಿ ಯಾವ್ಯಾವಂತಹ ಮಿಶ್ರಣ ಇರುತ್ತೆ ಅಂಥೇಳಿ. ಏನು ಮಿಶ್ರಣ ಇರುತ್ತೆ ಅಂತ ಗೊತ್ತಾಯಿತು. ದ ಪ್ರೋಸೆಸ್ ಆಫ್ ಸಪ್ರೇಟಿಂಗ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಆ್ಯಂಡ್ ಫ್ರ್ಯಾಕ್ಷನ್ ಆಫ್ ಪೆಟ್ರೋಲಿಯಂ. ಈ ಮಿಶ್ರಣವನ್ನು ನಾವು ಸಪ್ರೇಟ್ ಮಾಡುವಂತಹ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ರಿಫೈನಿಂಗ್ ಅಂಥೇಳಿ ಕರಿತೀವಿ. ಇಟ್ ಈಸ್ ಕ್ಯಾರಿಡ್ ಔಟ್ ಇನ್ ಪೆಟ್ರೋಲಿಯಂ ರಿಫೈನರಿ. ಪೆಟ್ರೋಲಿಯಂ ಸಂಸ್ಕರಣಾಗಾರ, ಇದರ ಮೂಲಕ ನಾವೇನು ಮಾಡ್ತೀವಿ,
ಈ ಪೆಟ್ರೋಲಿಯಂನ ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಮೆನಿ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಆರ್ ಒಬ್ಟೈನ್ಡ್ ಫ್ರಮ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ದೀಸ್ ಆರ್ ಟರ್ಮ್ಡ್ ಆ್ಯಸ್ ಪೆಟ್ರೋಕೆಮಿಕಲ್ಸ್. ಈಗ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇವೆರಡರ ಮೂಲಕ ನಮಗೆ ಹೆಚ್ಚು ಉಪಯುಕ್ತವಾದಂತಹ ವಸ್ತುಗಳು ಸಿಗ್ತಾ ಹೋಗುತ್ತೆ. ಅವುಗಳನ್ನು ನಾವು ಪೆಟ್ರೋಕೆಮಿಕಲ್ಸ್ ಅಂತ ಹೇಳಿ ಕರಿತೀವಿ. ಅವು ಯಾವ್ಯಾವು ಅಂತಂದರೆ ಹಾಗೆ ದೇ ಆರ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಡಿಟರ್ಜೆಂಟ್ ಫೈಬರ್ಸ್. ಪಾಲಿಯೆಸ್ಟರ್ ನೋಡಿದ್ವಿ ಅಲ್ವಾ ನಾವು, ಹಾಗೆ ನೈಲಾನ್, ಅಕ್ರೈಲಿಕ್ ಇವೆಲ್ಲ ನೋಡಿದ್ವಲ್ಲ, ಇವೆಲ್ಲವೂ ಸಹಿತ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳಾಗಿರುತ್ತೆ. ಅದಕ್ಕೋಸ್ಕರ ಅವನ್ನೆಲ್ಲ ಪೆಟ್ರೋಕೆಮಿಕಲ್ಸ್ ಅಂತ ಹೇಳಿ ಕರಿತೀವಿ. ಪಾಲಿಥೀನ್ ಆ್ಯಂಡ್ ಅದರ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್ಸ್, ಹಾಗಿದ್ರೆ ನಾವು ಹೇಳ್ಬೋದು ಪಾಲಿಮರ್, ಇವೆಲ್ಲವೂ ಸಹಿತ ನಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳಿಂದ ಹಾಗೆ ನ್ಯಾಚುರಲ್ ಗ್ಯಾಸಿಂದ ಸಿಕ್ಕಿರುವಂತಹ ಒಂದು ಅದೊಂದು ಪಾರ್ಟ್ ಅಂತ ಹೇಳಿ ಹೇಳ್ಬೋದು. ಹೈಡ್ರೋಜನ್ ಗ್ಯಾಸ್ ಒಬ್ಟೈನ್ಡ್ ಫ್ರಮ್ ನ್ಯಾಚುರಲ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಫರ್ಟಿಲೈಸರ್ಸ್. ಯೂರಿಯಾನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಈ ನ್ಯಾಚುರಲ್ ಗ್ಯಾಸಿಂದ ಬಂದಂತಹ ಹೈಡ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ತಾರೆ. ಡ್ಯೂ ಟು ಇಟ್ಸ್ ಗ್ರೇಟ್ ಕಮರ್ಷಿಯಲ್ ಇಂಪಾರ್ಟೆನ್ಸ್, ಪೆಟ್ರೋಲಿಯಂ ಈಸ್ ಆಲ್ಸೋ ಕಾಲ್ಡ್ ಬ್ಲ್ಯಾಕ್ ಗೋಲ್ಡ್. ಬ್ಲ್ಯಾಕ್ ಗೋಲ್ಡ್ ಅಂಥೇಳಿ ಈ ಪೆಟ್ರೋಲಿಯಂನ ಕರೀತಾರೆ. ನೀವು ನೆನ್ಪಿಡ್ಕೋಬೋದು, ಪೆಟ್ರೋಲಿಯಂ ಬ್ಲ್ಯಾಕ್ ಗೋಲ್ಡ್ ಅಂಥೇಳಿ ನಾವು ಯಾವುದನ್ನು ಕರಿತೀವಿ ಅಂಥೇಳಿ. ಅಲ್ಲಿ ಎಕ್ಸಾಂಪಲ್ ನಮಗೆ ಕೋಲ್, ಪೆಟ್ರೋಲಿಯಂ ಈ ರೀತಿಯಾಗಿ ಕೊಟ್ಟಿರ್ತಾರೆ. ನಮ್ಗೆ ಅವಾಗ ಏನಾಗುತ್ತೆ, ಎಲ್ಲದು ಕಪ್ಪಾಗಿದೆ ಯಾವುದು ಅಂಥೇಳಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಪೆಟ್ರೋಲಿಯಂನ ನಾವು ಬ್ಲ್ಯಾಕ್ ಗೋಲ್ಡ್ ಅಂಥೇಳಿ ಕರಿತೀವಿ. ಈಗ ನಮಗೆ ಗೊತ್ತಾಗಿದೆ ಪೆಟ್ರೋಲಿಯಮಲ್ಲಿ ಹಲವು ಮಿಶ್ರಣಗಳಿವೆ ಅಂಥೇಳಿ. ಅವು ಯಾವ್ಯಾವು, ಹಾಗೆ ಅವುಗಳನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂಥೇಳಿ ನೋಡೋಣ. ಪೆಟ್ರೋಲಿಯಂ ಗ್ಯಾಸ್ ಇನ್ ಅ ಲಿಕ್ವಿಡ್ ಫಾರ್ಮ್, ಅಂದರೆ ದಟ್ ಈಸ್ LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಇದರಲ್ಲಿ ನಾವು ಕಾನ್ಸ್ಟಿಟ್ಯೂಯೆಂಟ್ ಏನಾಗಿರುತ್ತೆ ಅಂತಂದರೆ ಒಂದು ಬ್ಯೂಟೇನ್ ಇರುತ್ತೆ, ಹಾಗೆ ಪ್ರೋಪೇನ್ ಇರುತ್ತೆ, ಹೌದಲ್ವಾ. ಜೊತೆಗೆ ಸ್ಮೆಲ್ ಬರುತ್ತಲ್ಲ, ಸಿಲಿಂಡರಿಂದ ಲೀಕ್ ಆಗ್ತಾ ಇರುವಾಗ ಒಂದು ಸ್ಮೆಲ್ ಬರುತ್ತಲ್ಲ, ಅಲ್ಲಿ ಮರ್ಕ್ಯಾಪ್ಟ ಯೂಸ್ ಮಾಡಿರ್ತಾರೆ. ಜೊತೆಗೆ ಇಲ್ಲಿ ಈ ಬ್ಯೂಟೇನ್ ಮತ್ತು ಪ್ರೊಪೇನ್ನ ಹೈ ಪ್ರೆಷರಲ್ಲಿ ಕಂಪ್ರೆಸ್ ಮಾಡಿರೋ ಕಾರಣ ಅವುಗಳು ಲಿಕ್ವಿಡ್ ಆಗಿ ಟರ್ನ್ ಆಗುತ್ತೆ. ಆ ಮೂಲಕ ನಮಗೆ ಸಿಲಿಂಡರಲ್ಲಿ ನಾವು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳಿ ನಾವು ನೋಡೋದು. ಅಲ್ಲಿ ನಾವು ಕನೆಕ್ಟ್ ಮಾಡಿದಾಗ, ಸಿಲಿಂಡರಿಂದ ನಾವು ಸ್ಟವ್ಗೆ ಕನೆಕ್ಟ್ ಮಾಡಿದಾಗ ರೆಗ್ಯುಲೇಟರ್ನ ಸ್ವಲ್ಪ ರಿಲೀಸ್ ಮಾಡ್ತಾ ಬರ್ತೀವಿ. ಆಗೇನಾಗುತ್ತೆ, ಆ ಲಿಕ್ವಿಡಲ್ಲಿರುವಂತಹ ಈ ಗ್ಯಾಸ್ಗಳೇನಾಗುತ್ತೆ, ಅದು ಗ್ಯಾಸ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಸ್ವಲ್ಪ ನಾವು ಬೆಂಕಿ ಕಿಡಿ ಹಚ್ಚಿದಾಗ ಏನಾಗುತ್ತೆ, ಅದು ಇಟ್ ಕ್ಯಾಚಸ್ ಅ ಫೈರ್. ಗೊತ್ತಾಗ್ತಿದೆಯಾ. ಇದನ್ನು ನಾವು ಅದಕ್ಕೋಸ್ಕರ ಫ್ಯೂಯಲ್ ಫಾರ್ ಹೋಮ್ ಆ್ಯಂಡ್ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಪೆಟ್ರೋಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೋಟಾರ್ ಫ್ಯೂಯಲಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್. ಇವಾಗ ನಿಮ್ಗೇನಾದರೂ ಕೈಯಲ್ಲಿ ಅಥವಾ ಬಟ್ಟೆಗಳಲ್ಲಿ ಕಲೆ ಆಗಿತ್ತು ಅಂತಂದರೆ ಸ್ವಲ್ಪ ಪೆಟ್ರೋಲ್ ಹಾಕಿ ಸ್ವಲ್ಪ ಉಜ್ಜಿದ್ರೆ ಏನಾಗುತ್ತೆ, ಆ ಕಲೆ ಹೋಗುತ್ತೆ. ಅಲ್ಲೂ ಸಹಿತ ಪೆಟ್ರೋಲನ್ನು ಯೂಸ್ ಮಾಡ್ತೀವಿ. ಹಾಗೆ ಏವಿಯೇಷನ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಜೊತೆಗೆ ಕೆರೋಸಿನ್, ಇದು ಸಹಿತ ಸ್ಟವ್ಗಳಲ್ಲಿ, ಲ್ಯಾಂಪ್ಗಳಲ್ಲಿ, ಜೊತೆಗೆ ಜೆಟ್ ಏರ್ ಕ್ರಾಫ್ಟ್ಸ್ಗಳಲ್ಲೂ ಸಹಿತ ಯೂಸ್ ಮಾಡ್ತೀವಿ. ನೀವು ಹಳೆ ಕಾಲದಲ್ಲಿ ಸಹಿತ ಸೀಮೆ ಎಣ್ಣೆ ಬುಡ್ಡಿ ಅಂತ ಹೇಳಿ ಕರಿತಾ ಇದ್ವಿ, ಅಲ್ಲೂ ಸಹಿತ ನಾವು ಕೆರೋಸಿನ್ನ ಯೂಸ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಡೀಸೆಲ್, ಇದು ಸಹಿತ ಹೆವಿ ಮೋಟಾರ್ ವೆಹಿಕಲ್ಸ್ಗಳಲ್ಲಿ ಯೂಸ್ ಮಾಡ್ತಾಯಿದ್ರು. ಹಾಗೆ ಎಲೆಕ್ಟ್ರಿಕ್ ಜನರೇಟರ್ಸ್ಗಳಾಗಿ ಎಲ್ಲೂ ಸಹಿತ ಯೂಸ್ ಮಾಡ್ತಾಯಿದ್ರು. ಲೂಬ್ರಿಕೇಟಿಂಗ್ ಆಯಿಲ್, ಇದನ್ನು ಲುಬ್ರಿಕೇಷನಲ್ಲಿ ಯೂಸ್ ಮಾಡ್ತೀವಿ. ಲುಬ್ರಿಕೇಷನ್ ಇದನ್ನೆಲ್ಲ ನಾನು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಇದು ದೊಡ್ಡ ಕಾನ್ಸೆಪ್ಟ್ ಇದೆ, ನಾನು ಮುಂದೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಪ್ಯಾರಾಫಿನ್ ವ್ಯಾಕ್ಸ್, ಇದು ಆಯಿಂಟ್ಮೆಂಟ್ಸ್ಗಳಲ್ಲಿ, ಕ್ಯಾಂಡಲ್ಸ್, ಹಾಗೆ ವ್ಯಾಸ್ಲಿನ್. ಈಗ ನಿಮಗೆ ಎಲ್ಲರೂ ವ್ಯಾಸ್ಲಿನ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಾ. ವ್ಯಾಸ್ಲಿನ್ ಸಹಿತ ಇದು ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್. ನಾವು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಕಾನ್ಸೆಪ್ಟ್ ಬರುತ್ತೆ ಮುಂದೆ, ಅಲ್ಲಿ ಹೇಳ್ತೀನಿ. ಲಾಸ್ಟಿಗೆ ನಮಗೆ ಉಳಿಯೋದು ದಟ್ ಈಸ್ ವ್ಯಾಸ್ಲಿನ್. ಎಲ್ಲ ನಾವು ಸಪ್ರೇಟ್ ಮಾಡ್ತಾ ಹೋದಾಗ, ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನು ಒಂದೊಂದೇ ಸಪ್ರೇಟ್ ಮಾಡ್ತಾ ಹೋದಾಗ ಕೊನೆಗೆ ಉಳಿಯೋದು ನಮಗೆ ವ್ಯಾಸ್ಲಿನ್ ಆಗಿರುತ್ತೆ. ಅದನ್ನೇ ನಾವು ನಮ್ಮ ಈಗ ಆಯಿಂಟ್ಮೆಂಟ್ಸ್ಗಳಾಗಿ, ಇದು ನಮ್ಮ ಲಿಪ್ ಒಡೆದಾಗ ಅಥವಾ ಕೈ ಎಲ್ಲ ಒಡೆದಾಗ ನಾವು ಈ ವ್ಯಾಸ್ಲಿನ್ಗಳನ್ನು ಅಥವಾ ಹಿಂಡಿ ಒಡೆದಾಗ ಏನು ಮಾಡ್ತೀವಿ, ಈ ವ್ಯಾಸ್ಲಿನನ್ನು ಯೂಸ್ ಮಾಡ್ತೀವಿ. ಅದರಲ್ಲೂ ಸಹಿತ ಆಯಿಲ್ ಕಂಟೆಂಟ್ ಇರುತ್ತೆ, ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಬಿಟುಮನ್, ಇದನ್ನು ಪೇಂಟ್ಸ್ಗಳಲ್ಲಿ ಹಾಗೆ ರೋಡ್ ಸರ್ಫೇಸಿಂಗ್ಗಳಲ್ಲಿ ಯೂಸ್ ಮಾಡ್ತೀವಿ. ನಿಮಗೆ ಪೇಂಟ್ ಅಂದ ತಕ್ಷಣ ಆ್ಯಕ್ಚುಲಿ ಪಾಲಿಮರ್ಗಳು ನೆನಪಾಗಬೇಕು. ಪಾಲಿಮರ್ ಕಾನ್ಸೆಪ್ಟ್ ಇನ್ನೂ ಹೆಚ್ಚಾಗಿ ಬಂದಾಗ ಈ ಕಾನ್ಸೆಪ್ಟ್ ಮತ್ತೆ ನಾನಲ್ಲಿ ಇನ್ಕ್ಲೂಡ್ ಮಾಡ್ಕೋತೀನಿ. ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ. ನೈಸರ್ಗಿಕ ಅನಿಲದ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಪೆಟ್ರೋಲಿಯಂ ಇದರಲ್ಲಿ ನೀವು ಜಸ್ಟ್ ಏನೇನಿರುತ್ತೆ, ಯಾವ್ಯಾವು ಈ ಕಾನ್ಸ್ಟಿಟ್ಯೂಯೆಂಟ್ಸ್ಗಳು, ಹಾಗೆ LPG ಕಾನ್ಸೆಪ್ಟ್,
ಜೊತೆಗೆ ಈ ಇಲ್ಲಿ ನೋಡ್ಬೋದು ಪೆಟ್ರೋಲಿಯಂನ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳಿ ಕರೆಯೋದು. ಜೊತೆಗೆ ಈ ಮಿಕ್ಸ್ಚರ್ಸ್ ಹಾಗೆ ಈ ಪ್ರೋಸೆಸ್ಗೆ ಏನಂತ ಕರಿತೀವಿ. ಮತ್ತು ಅಷ್ಟೇ ಅನಿಸುತ್ತೆ ಇದೆಲ್ಲ. ಮತ್ತು ಇದು ಸಹಿತ ಎಲ್ಲೆಲ್ಲಿ ನಮಗೆ ಪೆಟ್ರೋಲ್ ಈ ಆಯಿಲ್ ಎಲ್ಲೆಲ್ಲಿ ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ, ಇದು ಸಹಿತ ನಿಮಗೆ ಗೊತ್ತಿರಬೇಕಾಗುತ್ತೆ. ನ್ಯಾಚುರಲ್ ಗ್ಯಾಸ್, ಇಟ್ ಈಸ್ ಇಂಪಾರ್ಟೆಂಟ್ ಫಾಸಿಲ್ ಫ್ಯೂಯಲ್ ಬಿಕಾಸ್ ಇಟ್ ಈಸ್ ಈಸಿ ಟು ಟ್ರಾನ್ಸ್ಪೋರ್ಟ್ ಥ್ರೂ ದ ಪೈಪ್ಸ್. ಇದನ್ನು ಮಾಡ್ಬೋದು ಅಂತಂದರೆ ಪೈಪ್ಗಳ ಮೂಲಕ, ಕೊಳವೆಗಳ ಮೂಲಕ ನಾವೇನು ಮಾಡ್ಬೋದು, ಈಸಿಯಾಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಸಾಗಿಸೋಕ್ಕೆ ತುಂಬ ಈಸಿ ಆಗೋ ಕಾರಣ ಈ ನ್ಯಾಚುರಲ್ ಗ್ಯಾಸ್ನ ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ನ್ಯಾಚುರಲ್ ಗ್ಯಾಸ್ನ ಹಾಗೆ ನಾವು ಸ್ಟೋರ್ ಮಾಡ್ಬೋದು ಅಂಡರ್ ಹೈ ಪ್ರೆಷರ್ ಆ್ಯಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, CNG ಅಂತ ಹೇಳಿ ನಾವು ಕೇಳಿರ್ತೀವಿ. ದಟ್ ಈಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಆ ರೀತಿಯಾಗಿ ಅಂದರೆ ಅದರಲ್ಲಿ ಹೈ ಪ್ರೆಷರಲ್ಲಿ ಸ್ಟೋರ್ ಮಾಡಿರ್ತಾರೆ. ಹಾಗೂ ಸಹಿತ ನಾವು ಈ ನ್ಯಾಚುರಲ್ ಗ್ಯಾಸ್ನ ನಾವು ಯೂಸ್ ಮಾಡಬಹುದು. CNG ಈಸ್ ಯೂಸ್ಡ್ ಫಾರ್ ಪವರ್ ಜನರೇಷನ್ ಆ್ಯಂಡ್ ಇಟ್ ಈಸ್ ನೌ ಯೂಸ್ಡ್ ಆ್ಯಸ್ ಅ ಫ್ಯೂಯಲ್. ಕೇಳಿರ್ತೀರ CNG ವೆಹಿಕಲ್ ಅಂತ ಹೇಳಿ ಕರೀತಾರೆ. ಅಲ್ಲಿ ಯೂಸ್ ಮಾಡೋದು ಈ ನ್ಯಾಚುರಲ್ ಗ್ಯಾಸ್ ಆಗಿ ಫ್ಯೂಯಲ್ನಾಗಿ ಯೂಸ್ ಮಾಡಿರ್ತಾರೆ. ಫ್ಯೂಯಲ್ ಫಾರ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಬಿಕಾಸ್ ಇಟ್ ಈಸ್ ಲೆಸ್ ಪೊಲ್ಯೂಟಿಂಗ್ ಆ್ಯಂಡ್ ಕ್ಲೀನರ್ ಫ್ಯೂಯಲ್. ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಇತ್ತೀಚೆಗೆ ಇದು ಲೆಸ್ ಪೊಲ್ಯೂಟೆಂಟ್ ಅಂತ ಹೇಳಿ ಸಾಬೀತಾಗಿರೋ ಕಾರಣ ಈಗ ಹೆಚ್ಚಾಗಿ CNG ವೆಹಿಕಲ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಗ್ರೇಟ್ ಅಡ್ವಾಂಟೇಜ್ ಆಫ್ CNG ಈಸ್ ದ್ಯಾಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಡೈರೆಕ್ಟ್ಲಿ ಫಾರ್ ಬರ್ನಿಂಗ್ ಇನ್ ಹೋಮ್ಸ್ ಆ್ಯಂಡ್ ಫ್ಯಾಕ್ಟರೀಸ್ ವೇರ್ ಇಟ್ ಕ್ಯಾನ್ ಬಿ ಸಪ್ಲೈಡ್ ಥ್ರೂ ದ ಪೈಪ್ಸ್. ಇದನ್ನು ಇವಾಗ ಪೈಪ್ಗಳ ಮೂಲಕ ನಾವು ಈ ನ್ಯಾಚುರಲ್ ಗ್ಯಾಸ್ನ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಬೋದು ಈಸಿಯಾಗಿ ಅನ್ನೋದು ಕಾರಣದಿಂದ ಏನು ಮಾಡ್ಬೋದು, ನಾವು ಎಲ್ಲ ಮನೆಗಳಲ್ಲೂ ಏನು ಮಾಡಿದ್ದಾರೆ ಈಗ CNG ಈ ನ್ಯಾಚುರಲ್ ಗ್ಯಾಸ್ನೇ ನಾವು ಹೆಚ್ಚಾಗಿ ನೋಡ್ತಾ ಇದ್ವಿ. ಸಚ್ ಎ ನೆಟ್ವರ್ಕ್ ಆಫ್ ಪೈಪ್ ಎಕ್ಸಿಸ್ಟ್ ಇನ್ ವಾಡೋದರ, ಗುಜರಾತಲ್ಲಿ ನಾವು ನೋಡ್ತೀವಿ. ಸಮ್ ಪಾರ್ಟ್ಸ್ ಆಫ್ ಡೆಲ್ಲಿ, ಹಾಗೆ ಇನ್ನು ಅದರ್ ಪ್ಲೇಸಸ್ಗಳಲ್ಲೂ ಸಹಿತ ನಾವು ನೋಡ್ಬೋದು. ಯೂಸ್ಡ್ ಆ್ಯಸ್ ಎ ಸ್ಟಾರ್ಟಿಂಗ್ ಮೆಟೀರಿಯಲ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಮೆನಿ ಕೆಮಿಕಲ್ಸ್. ಗೊತ್ತಾಗ್ತಿದೆಯಾ? ಹೆಚ್ಚು ರಾಸಾಯನಿಕಗಳನ್ನು ನಾವು ಸಿಂಥಸೈಸ್ ಮಾಡಬೇಕು ಅಂತಂದರೆ ಈ CNGನೂ ಸಹಿತ ನಾವು ಯೂಸ್ ಮಾಡ್ತೀವಿ. ಹಾಗೆ ಕೆಲವೊಂದು ಫರ್ಟಿಲೈಸರ್ಸ್ಗಳನ್ನು ಸಹಿತ ನಾವು ಇದ್ರ ಮೂಲಕ ನಾವು ಪ್ರಿಪೇರ್ ಮಾಡ್ತೀವಿ. ಇನ್ ಇಂಡಿಯಾ ನ್ಯಾಚುರಲ್ ಗ್ಯಾಸ್ ಹ್ಯಾಸ್ ಬೀನ್ ಫೌಂಡ್ ಇನ್ ತ್ರಿಪುರ, ರಾಜಸ್ಥಾನ್, ಮಹಾರಾಷ್ಟ್ರ ಆ್ಯಂಡ್ ಇನ್ ಕೃಷ್ಣ ಗೋದಾವರಿ ಡೆಲ್ಟಾ. ಗೊತ್ತಾಗ್ತಿದೆ. ಇದಿಷ್ಟು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನ್ಯಾಚುರಲ್ ಗ್ಯಾಸ್ನ ನಾವು ಈ ಎಲ್ಲ ಪ್ರದೇಶಗಳಲ್ಲೂ ಸಹಿತ ನಾವು ಪಡಿಬಹುದು. ಸಮ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಕೆಲವೊಂದು ನೈಸರ್ಗಿಕ ಮೂಲಗಳನ್ನು ನಾವು ಸೀಮಿತವಾಗಿಡಿಸಿದ್ವಿ. ಯಾವ್ಯಾವು ಅಂತಂದರೆ ಅವನ್ನು ನಾವು ಎಕ್ಸಾಸ್ಟಿಬಲ್ ಅಂತ ಹೇಳಿ ಕರಿತೀವಿ. ಅವು ಖಾಲಿಯಾಗುವಂಥವು. ಅವುಗಳು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನಮ್ಮ ನೇಚರಲ್ಲಿ ಸಿಗುತ್ತೆ. ಫಾಸಿಲ್ ಫ್ಯೂಯಲ್ಸ್, ಫಾರೆಸ್ಟ್ ಆ್ಯಂಡ್ ಮಿನರಲ್ಸ್, ಮಣ್ಣಿನಲ್ಲಿರುವಂತಹ ಖನಿಜಗಳು, ಹಾಗೆ ಫಾಸಿಲ್ ಫ್ಯೂಯಲ್ಸ್, ಹಾಗೆ ಕಾಡು. ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಆರ್ ಆಲ್ಸೋ ಫಾಸಿಲ್ ಫ್ಯೂಯಲ್ಸ್ ಅಲ್ವಾ. ಅದಕ್ಕೋಸ್ಕರ ಇದು ಸಹಿತ ಒಂದಲ್ಲ ಒಂದು ದಿನ ಖಾಲಿಯಾಗುವಂಥ ಒಂದು ರಿಸೋರ್ಸ್ ಆಗಿರುತ್ತೆ. ಇಟ್ ರಿಕ್ವೈರ್ಡ್ ದ ಡೆಡ್ ಆರ್ಗನಿಸಮ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ಗೆಟ್ ಕನ್ವರ್ಟೆಡ್ ಇಂಟು ಫಾಸಿಲ್ ಫ್ಯೂಯಲ್ಸ್. ಈ ಸತ್ತ ಜೀವಿಗಳಿಂದ ನಾವೇನು ಮಾಡ್ಬೋದು, ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನು ಪಡ್ಕೋಬೋದು. ಅದು ಯಾವಾಗ ಸಾಧ್ಯ ಅಂತಂದರೆ ಆ ಜೀವಿಗಳು ಸತ್ತು 1 ಮಿಲಿಯನ್ ಇಯರ್ಸ್ ಆಗಬೇಕು. ಆಗ ಮಾತ್ರ ನಮಗೆ ಈ ಫಾಸಿಲ್ ಫ್ಯೂಯಲ್ಸ್ಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದಾಗಿ ನಾವು ಇದನ್ನು ಎಕ್ಸಾಸ್ಟಿಬಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಗೊತ್ತಾಗ್ತಿದೆ? ಒಂದಲ್ಲ ಒಂದು ದಿನ ಇದು ಖಾಲಿ ಆಗುವಂಥದ್ದು, ಅಥವಾ ಇದು ಇಟ್ ಈಸ್ ಅವೈಲಬಲ್ ಇನ್ ಅ ಲಿಮಿಟೆಡ್ ಕ್ವಾಂಟಿಟಿ ಅಂತ ಹೇಳಿ ಹೇಳ್ಬೋದು. ಬರ್ನಿಂಗ್ ಆಫ್ ದೀಸ್ ಗ್ಯಾಸಸ್ ಕಾಸಸ್ ಏರ್ ಪೊಲ್ಯೂಷನ್. ಇವನ್ನ ನಾವು ಏನಾದರೂ ಈ ಕಂಬಷನಲ್ಲಿ ಬರ್ನಿಂಗ್ ಮಾಡೋದ್ರಿಂದ ಏನಾಗ್ತಿದೆ, ಏರ್ ಪೊಲ್ಯೂಷನ್ ಆಗ್ತಾಯಿದೆ. ಬರ್ನಿಂಗ್ ಅಂತ ಹೇಳ್ತಾ ಇರೋದ್ರಿಂದ ಇದು ಸಹಿತ ಏನಾಗಿದೆ, ಕೆಮಿಕಲ್ ಚೇಂಜ್ ಆಗಿದೆ. ಇಲ್ಲಿಂದ ಬರುವಂತಹ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಹೆಚ್ಚು ನಮ್ಮ ಎನ್ವಿರಾನ್ಮೆಂಟ್ಗೆ ಪೊಲ್ಯೂಟ್ ಆಗ್ತಾಯಿದೆ. ದೇರ್ ಯೂಸ್ ಆಲ್ಸೋ ಲಿಂಕ್ ಟು ಗ್ಲೋಬಲ್ ವಾರ್ಮಿಂಗ್. ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಿದೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಯಿತು ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಹೋಗುತ್ತೆ. ಅಲ್ಲಿ ಭೂಮಿಯ ಉಷ್ಣತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಯೂಸ್ ದೀಸ್ ಫ್ಯೂಯಲ್ಸ್ ಓನ್ಲಿ ವೆನ್ ಇಟ್ ಈಸ್ ನೆಸೆಸರಿ. ಯಾವಾಗ ನಮಗೆ ಅಗತ್ಯ ಇರುತ್ತೋ ಆಗ ಮಾತ್ರ ನಾವು ಈ ಫ್ಯೂಯಲನ್ನು ಯೂಸ್ ಮಾಡಬೇಕಾಗುತ್ತೆ. ಇನ್ ಇಂಡಿಯಾ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ PCRA ಅವರು ಅಡ್ವೈಸ್ ಮಾಡಿದ್ದಾರೆ ಪೀಪಲ್ ಹೌ ಟು ಸೇವ್ ಪೆಟ್ರೋಲ್ ಆರ್ ಡೀಸೆಲ್ ವೈಲ್ ಡ್ರೈವಿಂಗ್. ಈಗ ನಾವು ಡ್ರೈವ್ ಮಾಡ್ತಾ ಇದ್ದೀವಿ, ಆಗಲೂ ಸಹಿತ ನಾವು ಪೆಟ್ರೋಲ್ ಮತ್ತು ಡೀಸೆಲನ್ನು ನಾವು ಹೇಗೆ ಕಡಿಮೆ ಪ್ರಮಾಣದಲ್ಲಿ ನಾವು ಯೂಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ PCRA ಅವರು ನಮಗೆ ರೆಕಮೆಂಡ್ ಮಾಡಿದ್ದಾರೆ, ಹಾಗೆ ಅಡ್ವೈಸ್ ಮಾಡಿದ್ದಾರೆ.
ಡ್ರೈವ್ ಅಟ್ ಎ ಕಾನ್ಸ್ಟೆಂಟ್ ಆ್ಯಂಡ್ ಮಾಡರೇಟ್ ಸ್ಪೀಡ್ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್. ನಾವು ನೀವು ನೋಡಬಹುದು, ಹೆಚ್ಚು ಸಿಟಿಗಳಲ್ಲಿ ಓಡಾಡಿದಾಗ ಏನಾಗುತ್ತೆ, ಪದೇ ಪದೇ ಬ್ರೇಕ್ ಹಿಡಿತಾ ಇರ್ತೀವಿ, ಜೊತೆಗೆ ಒಂದು ಕಡೆ ಫಾಸ್ಟ್ ಹೋಗ್ತೀವಿ, ಒಂದು ಕಡೆ ಸ್ಲೋ ಆಗ್ತಿರ್ತೀವಿ. ಅಲ್ಲಿ ಚೇಂಜ್ ಇನ್ ಸ್ಪೀಡ್ ಆಗ್ತಾ ಇರುತ್ತೆ. ಆಗ ಪೆಟ್ರೋಲ್ ಕನ್ಸಂಪ್ಷನ್ ಹೆಚ್ಚಾಗಿರುತ್ತೆ. ಅದೇ ನಾವು ಸಿಟಿಯಿಂದ ಹೊರಗೆ ಹೋದಾಗ ಏನಾಗುತ್ತೆ, ಒಂದೇ ಸ್ಪೀಡ್ನ ಕಾನ್ಸ್ಟೆಂಟ್ ಸ್ಪೀಡ್ ನಾವು ಹೋಗ್ತಾ ಇರ್ತೀವಿ. ಆ ಕಾರಣದಿಂದ ಏನಾಗುತ್ತೆ, ಪೆಟ್ರೋಲ್ ಹಾಗೆ ಡೀಸೆಲ್ ಏನಾಗಿರುತ್ತೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಯುಟಿಲೈಸ್ ಮಾಡ್ಕೋಬೋದು. ಪೆಟ್ರೋಲ್ ಇಂಜಿನ್ ಹಾಗೆ ಸ್ಟೀಮ್ ಇಂಜಿನ್ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ಡಿಸ್ಕಸ್ ಮಾಡೋಣ. ಸ್ವಿಚ್ ಆಫ್ ದ ಇಂಜಿನ್ ಅಟ್ ಟ್ರಾಫಿಕ್ ಲೈಟ್ಸ್ ಆರ್ ಅಟ್ ಎ ಪ್ಲೇಸ್ ವೇರ್ ಯು ಹ್ಯಾವ್ ಟು ವೇಟ್. ಎಲ್ಲಿ ನೀವು ಸುಮ್ಮನೆ ನಿಂತಿರ್ತೀರಾ ಅಥವಾ ಟ್ರಾಫಿಕ್ ಸಿಗ್ನಲಲ್ಲಿ ಸಿಕ್ಕಾಕೊಂಡಿರ್ತೀರಾ, ಆವಾಗ ಸುಮ್ಮನೆ ಅದು ಯೂಸ್ ಮಾಡಬೇಡಿ ಗಾಡಿನ. ಆಕ್ಸಿಲೇಟರ್ ರೈಸ್ ಮಾಡ್ತಾ ಇರಬೇಡಿ ಸುಮ್ಮನೆ ನಿಂತ್ಕೊಂಡು. ಅದ್ರ ಬದಲು ಸ್ವಿಚ್ ಆಫ್ ಮಾಡಿ, ಆ ಕೀನ ಆಫ್ ಮಾಡಿಬಿಡಿ. ಎನ್ಶ್ಯೂರ್ ಕರೆಕ್ಟ್ ಟೈರ್ ಪ್ರೆಷರ್ ಲಿಮಿಟೆಡ್ ಇರಲೇಬೇಕಾಗುತ್ತೆ. ಕಡಿಮೆ ಆಯಿತು ಅಂತಂದರೆ ಟೈರ್ ಮುಂದಕ್ಕೆ ಹೋಗಲ್ಲ, ಅವಾಗ ಹೆಚ್ಚು ಆಕ್ಸಿಲೇಟರ್ ಕೊಡಬೇಕಾಗುತ್ತೆ. ಆಗ ಮತ್ತೆ ಪೆಟ್ರೋಲ್ ಕನ್ಸಂಪ್ಷನ್ ಹೆಚ್ಚಾಗ್ತಾ ಹೋಗುತ್ತೆ. ಎನ್ಶ್ಯೂರ್ ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ದ ವೆಹಿಕಲ್. ಕ್ಲೀನಾಗಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಗಾಡಿಗಳನ್ನು. ಹಾಗೆ ಇದೆಲ್ಲದ್ರ ಜೊತೆಗೆ ನಾವು ಮೊಬೈಲನ್ನು ಯೂಸ್ ಮಾಡಬಾರ್ದು. ಪೆಟ್ರೋಲ್ ಬಂಕ್ಗಳಲ್ಲಿ ನೀವು ನೋಡಿರ್ತೀರ, ಫೋನಲ್ಲಿ ಮಾತಾಡ್ತಿದ್ವಿ ಅಂತಂದರೆ ಆ ಕಡೆ ಹೋಗಿ ಅಂತ ಹೇಳಿರ್ತಾರೆ. ಯಾಕೆ ಹಾಗೆ ನೀವು ಯಾವಾಗಾದರೂ ಕ್ವಶನ್ ಮಾಡ್ಕೊಂಡಿದ್ದೀರಾ? ಅದು ಏನು ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲೇ ಆನ್ಸರ್ ಮಾಡ್ತೀನಿ, ಇಫ್ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ. ಓಕೆ, ಇದಿಷ್ಟು ನಿಮಗೆ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಬಗ್ಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಿಮಗೆ ಹೆಚ್ಚಿನ ವೀಡಿಯೋಗಳು ಸಿಗ್ತಾ ಹೋಗುತ್ತೆ. ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.